ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ದೇವರನ್ನು ಪ್ರೀತಿ ಮಾಡಿ ಅನುದಿನವೂ ಆತನ ಪಾದದಲ್ಲಿ ಮೊದಲ ಸಮಯವನ್ನು ಕಳೆಯುತ್ತಾ ವಾಕ್ಯವನ್ನು ಕೇಳಿ ಬಲ ಹೊಂದಿ ಲೋಕದ ಕಾರ್ಯಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕಂಡುಕೊಳ್ಳಲಿಕ್ಕಾಗಿ ಕರ್ತನ ಕೃಪೆಯನ್ನು ಆಶ್ರಯಿಸುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ದೇವರ ಅನುಗ್ರಹವಿರಲಿ. ನೀವು ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಈ ದಿನದ ದೇವರ ವಾಕ್ಯ ಧ್ಯಾನಕ್ಕೆ ನಾವು ಹೋಗುವಂಥವರಾಗಿರೋಣ. ಪ್ರಿಯ ದೇವಜನವೇ, ನೀವು ನೋಡುತ್ತೀರಿ, ಎಲ್ಲ ಮನೆಗಳನ್ನು, ಕಾರ್ಖಾನೆಗಳನ್ನು, ಆಸ್ಪತ್ರೆಗಳನ್ನು, ವಾಹನಗಳನ್ನು ಎಲ್ಲವನ್ನು ಸುರಕ್ಷಿತವಾಗಿಡಲಿಕ್ಕೆ ಒಂದು ಸಾಧನ ಬೇಕು. ಆ ಸಾಧನವೇ ಬೀಗ ಮತ್ತು ಬೀಗದ ಕೈ. ದೇವಜನವೇ, ಯಾವ ಫ್ಯಾಕ್ಟರಿಯೂ ಕೂಡ ಕೇವಲ ಬೀಗವನ್ನು ತಯಾರಿ ಮಾಡುವುದಿಲ್ಲ, ಬದಲಾಗಿ ಬೀಗದ ಕೀಲಿಯನ್ನು, ಬೀಗದ ಕೈಯನ್ನು ಕೂಡ ತಯಾರು ಮಾಡುತ್ತಾರೆ. ಪ್ರಿಯ ದೇವಜನವೇ, ಅದೇ ರೀತಿಯಲ್ಲಿ ದೇವರು ನಮಗೆ ಈ ದಿನ ನೆನಪು ಮಾಡುವುದೇನೆಂದರೆ, ಕೇವಲ ಸಮಸ್ಯೆಯನ್ನು ಮಾತ್ರ ಅಲ್ಲ, ಸಮಸ್ಯೆಗೆ ಪರಿಷ್ಕಾರವನ್ನು ಕೂಡ ದೇವರು ತಯಾರು ಮಾಡಿರುತ್ತಾರೆ. ಆದರೆ ಅದಕ್ಕೆ ಕೆಲವು ಸಾರಿ ತಾಳ್ಮೆ ಬೇಕಾಗುತ್ತದೆ. ಜಯಿಸುವುದಕ್ಕೆ ಬೇಕಾದಂಥ ನಂಬಿಕೆ ನಮಗೆ ಬಹಳ ಬೇಕಾಗುತ್ತದೆ. ವಿದ್ಯಾರ್ಥಿಗಳ ಜೀವಿತದಲ್ಲಿ ಎಕ್ಸಾಮ್ ಬರುವುದು ಅವರನ್ನು ಹಾಳು ಮಾಡುವುದಕ್ಕಾಗಿ ಅಲ್ಲ, ಬದಲಾಗಿ ಅವರ ಒಂದು ಜ್ಞಾನವನ್ನು, ಅವರ ತಿಳುವಳಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ. ನಿಮ್ಮ ನನ್ನ ಜೀವಿತದಲ್ಲಿ ಬರುವಂಥ ಪರಿಶೋಧನೆಗಳು, ವಿರೋಧಗಳು, ಹೋರಾಟಗಳು, ಪ್ರಯಾಸಗಳು ನಮ್ಮನ್ನು ಬಲಪಡಿಸುವುದಕ್ಕೆ ಹೊರತು ಬೀಳಿಸುವುದಕ್ಕಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ಇನ್ನಷ್ಟು ಕಾರ್ಯಗಳನ್ನು, ಪರಿಶೋಧನೆಯಲ್ಲಿ ಹಾದು ಹೋಗುತ್ತಿರುವ, ಕ್ರಿಸ್ತಿಯ ವಿಷಯದಲ್ಲಿ ಹೋರಾಟಗಳನ್ನು ಅನುಭವಿಸುತ್ತಿರುವಂಥ ನಿಮಗೂ ನನಗೂ ಒಂದು ಉತ್ತಮವಾದಂಥ ವಾಕ್ಯ ಸಂದೇಶವನ್ನು ದೇವರು ಮಾತನಾಡಲಿಕ್ಕಿದ್ದಾರೆ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ ಅದರ 2ನೆಯ ವಾಕ್ಯ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆಮೇನ್, ಹಾಲೆಲೂಯ. ನನ್ನ ಪ್ರಿಯ ದೇವಜನವೇ, ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಯಾರು ಕೂಡ ಎಂಡಿಂಗನ್ನು ಅಶುಭವಾಗಿ ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಎಲ್ಲರೂ ಒಂದು ಸಿನಿಮಾ ಶುಭಂ ಎಂದು ಹೇಳಿ, ಶುಭ ಎಂದು ಹೇಳುವಾಗ ಒಂದು ಪಾಸಿಟಿವ್ ಆದಂಥ, ಸಕಾರಾತ್ಮಕವಾದಂಥ ಮುಕ್ತಾಯವನ್ನು ಎಲ್ಲರೂ ಎದುರು ನೋಡುತ್ತಾರೆ. ಆಗ ಆ ಒಂದು ಫಿಲಿಮ್ನ ಎಂಡಿಂಗ್, ಇಲ್ಲವೇ ಜೀವಿತದ ಎಂಡಿಂಗ್, ವಿದ್ಯಾರ್ಥಿಯ ಒಂದು ಕೊನೆ, ಒಂದು ಬಿಸ್ನೆಸ್ನ ಒಂದು ಕೊನೆ, ಒಂದು ಬೆಳೆಯ ಕೊನೆ ಒಂದು ಆಶೀರ್ವಾದದಾಯಕವಾಗಿದ್ದರೆ, ಶುಭಕರವಾಗಿದ್ದರೆ, ಯಾರೂ ಕೂಡ ಅದರ ಮಧ್ಯದಲ್ಲಿ ಬರುವಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗೆ, ಅಂದರೆ ತಿರುವುಗಳಿಗೆ, ಇರುವಂಥ ಅಡ್ಡಿಗಳಿಗೆ ಯಾರೂ ಕೂಡ ಭಯಪಡೋದಿಲ್ಲ. ಯಾಕೆಂದರೆ ಓಕೆ, ನನಗೆ ಗೊತ್ತು, ಒಂದು ವೇಳೆ ಹೀರೋ ಬರ್ತಾರೆ, ಇಲ್ಲ ಅಂದರೆ ಯಾರಾದರೂ ಹೆಲ್ಪ್ಗೆ ಬರ್ತಾರೆ, ಆಗ ಇದು ಸುಖಾಂತ್ಯ ಅಂತ ಹೇಳಿದರೆ ಜಾಸ್ತಿ ಟೆನ್ಷನ್ ಪಡೋದಿಲ್ಲ. ಆದರೆ ಅದರ ಎಂಡಿಂಗ್ ನಮಗೆ ಗೊತ್ತಿಲ್ಲದೆ ಹೋದರೆ ಬಹಳ ಟೆನ್ಷನ್ ಬೀಳುತ್ತೇವೆ. ನನ್ನ ಪ್ರಿಯ ದೇವಜನವೇ, ಹಾಗೆಯೇ ನಮ್ಮ ಜೀವಿತ ದೇವರ ಕೈಯಲ್ಲಿದೆ. ಆತನು ನಮ್ಮನ್ನು ಹಾಳು ಮಾಡುವುದಕ್ಕೂ, ನಮ್ಮನ್ನು ದುಃಖಪಡಿಸುವುದಕ್ಕೂ, ನಮ್ಮ ಜೀವಿತದಲ್ಲಿ ಕಣ್ಣೀರಿಡುವಂತೆ ಮಾಡುವುದಕ್ಕೂ ಆತನು ಇಷ್ಟಪಡುವಂಥವನಲ್ಲ. ಲೋಕದಲ್ಲಿ ಲೌಕಿಕ ತಂದೆ ತಾಯಿಗಳು, ಸಹೋದರರು ಎಷ್ಟು ಕಷ್ಟಪಟ್ಟು ತಮ್ಮ ಕುಟುಂಬಗಳಿಗಾಗಿ ರಾತ್ರಿ ಹಗಲು ದುಡಿದು ಸೆಕೆನೀರು ಸುರಿಸಿ ಕಷ್ಟಪಟ್ಟು ಪ್ರಯಾಸ ಪಡುತ್ತಾರಲ್ಲವ, ಅದಕ್ಕಿಂತ ಪರಲೋಕ ತಂದೆಯು ತನ್ನ ಮಕ್ಕಳಿಗೆ ಉತ್ತಮವಾದದ್ದನ್ನೇ ಆತನು ಏರ್ಪಡಿಸಿರುತ್ತಾನಲ್ಲವೇ. ದೇವಜನವೇ, ಇಲ್ಲಿ ಗಮನಿಸಿರಿ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು,
ಈಗ ನಮಗೆ ಆಗುತ್ತಿರುವುದು ನಮ್ಮ ನಂಬಿಕೆಗೆ ಪರಿಶೋಧನೆ. ನಾವು ನಂಬಿಕೆಯಲ್ಲಿ ಉಳಿಯುತ್ತೇವಾ, ನಂಬಿಕೆಯಲ್ಲಿ ಬಿದ್ದು ಹೋಗುತ್ತೇವಾ ಎನ್ನುವುದನ್ನು ನೋಡುವುದಕ್ಕಾಗಿ ದೇವರು ಅನೇಕ ಭಕ್ತರಿಗೆ ಟೆಸ್ಟ್ಗಳನ್ನು ಇಡುತ್ತಾರೆ, ಅನೇಕ ಪರೀಕ್ಷೆಗಳನ್ನು ಇಡುತ್ತಾರೆ ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾವು ನೋಡುತ್ತಾ ಇದ್ದೇವೆ, ಅಬ್ರಹಾಮನ ಕಾಲದಿಂದಲೂ ಅದಕ್ಕಿಂತ ಹಿಂದಿನ ಕಾಲದಿಂದಲೂ ಪರೀಕ್ಷೆಗಳನ್ನಿಡುವುದು ನಾವು ನೋಡುತ್ತಾ ಇದ್ದೇವೆ. ನಂಬಿಕೆಯಲ್ಲಿ ಸ್ಥಿರವಾಗಿರುವಂಥವರ ಕುರಿತಾಗಿ ಉದಾಹರಣೆಗೆ ಕಾಯಿನ ಹೇಬೇಲ ಕಾಣಿಕೆಯ ವಿಷಯದಿಂದ ಹಿಡಿದು, ನಂಬಿಗಸ್ತನಾದ ನೋಹನಿಂದ ಹಿಡಿದು ಈಸಾಕನನ್ನು ಬಲಿ ಕೊಡುವುದಕ್ಕಾಗಿ ಅಬ್ರಹಾಮನನ್ನು ಪರಿಶೋಧಿಸುವುದರಿಂದ ಹಿಡಿದು ಅನೇಕ ಉದಾಹರಣೆಗಳ ವಿಷಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ದೇವರು ಕೆಲವು ಸಾರಿ ನಮ್ಮ ನಂಬಿಕೆಗೆ ಶೋಧನೆ ಬೇರೆ, ಪರಿಶೋಧನೆ ಬೇರೆ, ಟೆಂಪ್ಟೇಷನ್ ಬೇರೆ, ಟೆಸ್ಟ್ ಬೇರೆ. ನಿಮಗೆ ಅರ್ಥ ಆಗುತ್ತಲ್ಲ? ದೇವರು ನಮ್ಮ ನಂಬಿಕೆಯನ್ನು ಬಿದ್ದು ಹೋಗುವಂತೆ ಮಾಡುವುದಕ್ಕಾಗಿ ಟೆಂಪ್ಟೇಷನ್ ಕೊಡುವಂಥವನಲ್ಲ. ಟೆಂಪ್ಟೇಷನ್ ಬೇರೆ, ಟೆಸ್ಟ್ ಬೇರೆ, ಶೋಧನೆ ಬೇರೆ, ಪರಿಶೋಧನೆ ಬೇರೆ. ಈಗ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು, ಈ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ತಿಳಿಯಬೇಕು ಎಂದು ಹೇಳುತ್ತಾ ಇದೆ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಹೇಳುತ್ತಾ ಇರುವಂಥದ್ದು ಈ ಟ್ರಯಲ್ಸ್, ಈ ಟೆಸ್ಟಿಂಗ್ಸು ನಾಟ್ ಆಕ್ಸಿಡೆಂಟಲ್, ಅಂದರೆ ಆಕಸ್ಮಿಕವಾಗಿ ಬರುವಂಥವುಗಳಲ್ಲ. ಇವು ಮುಂಚೆನೇ ನಮಗೆ ಬರುತ್ತವೆಂದು ಗೊತ್ತಿರುವಂಥವುಗಳೇ. ಅನೇಕ ಸಾರಿ ವಿಶ್ವಾಸದಲ್ಲಿ ಅಲ್ಪರಾಗಿರುವಂಥ ನಾವು ಮನೆಯಲ್ಲೇನಾದರೂ ಅಂದುಕೊಳ್ಳದೇ ಇದ್ದದ್ದು ನಡೆದರೆ ಕೆಲವು ಸಾರಿ ಅದಕ್ಕೆ ಕುಗ್ಗಿ ಹೋಗ್ಬಿಡ್ತೇವೆ. ಅಯ್ಯೋಯ್ಯೋ, ಇದು ಏನಾಯಿತೋ, ಇದು ಯಾಕಾಯಿತೋ, ಯಾರು ಏನು ಮಾಡಿದ್ರೋ ಎಂದು ಆ ಸಮಸ್ಯೆಗಿಂತ ಬದಲಾಗಿ ಇನ್ನೂ ಹೆಚ್ಚು ಕುಗ್ಗಿ ಹೋಗಿ, ಇನ್ನೂ ಹೆಚ್ಚು ಭಯಪಟ್ಟು, ಇನ್ನೂ ಹೆಚ್ಚು ರೋಗಕ್ಕೂ ಭಯಕ್ಕೂ ನೋವಿಗೂ ಸಂಕಟಕ್ಕೂ ಒಳಗಾಗುತ್ತಾರೆಯೇ ಹೊರತು ಧೈರ್ಯವನ್ನು ಹೊಂದುವುದಿಲ್ಲ. ಅನೇಕ ಪರಿಶೋಧನೆಗಳು ನಿಮಗೂ ನನಗೂ ಸಂಭವಿಸುತ್ತವೆ, ಇಲ್ಲ ಎಂದು ಬೈಬಲ್ ವಾಕ್ಯ ಹೇಳುವುದಿಲ್ಲ. ಯಾಕೆಂದರೆ ನೀವು ಯೋಹಾನನು ಬರೆದ ಸುವಾರ್ತೆಯಲ್ಲಿ 16:33 ನೋಡುತ್ತೀರಿ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಇಲ್ಲಿ ಹೇಳುತ್ತಿರುವುದು, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿಕೊಳ್ಳಿರಿ. ನನ್ನ ಪ್ರಿಯ ದೇವಜನರೇ, ದೇವರು ಹೇಳ್ತಾ ಇದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ನೀವು ನನ್ನಲ್ಲಿರಬೇಕು. ಅದು ಬಹಳ ಮುಖ್ಯ. ಯಾವಾಗಲೂ ಯೋಹಾನನು ಬರೆದ ಸುವಾರ್ತೆ ನಮಗೆ ಹೇಳುತ್ತಿರುತ್ತದೆ, ನಾವು ಕರ್ತನಲ್ಲಿಯೂ ಕರ್ತನ ವಾಕ್ಯಗಳು ನಮ್ಮಲ್ಲಿಯೂ ಇದ್ದರೆ ನೀವು ಏನು ಬೇಡಿಕೊಂಡ್ರೂ ಅದು ಫಲಿಸುತ್ತದೆ. ಹೌದು ನನ್ನ ಪ್ರಿಯ ದೇವಜನವೇ, ನಾವು ಆತನಲ್ಲಿ, ಆತನ ವಾಕ್ಯಗಳು ಇಲ್ಲವೇ ಆತನು ನಮ್ಮಲ್ಲಿ ಇರುವುದು ಬಹಳ ಬಹಳ ಅವಶ್ಯವಾಗಿದೆ. ಅನೇಕ ಸಾರಿ ನಮ್ಮ ನಂಬಿಕೆಗೆ ಪರಿಶೋಧನೆ ಉಂಟಾಗುತ್ತದೆ. ಲೋಕವು, ಲೋಕಾಧಿಪತಿಗಳು, ಸರ್ಕಾರಗಳು, ರಾಜಕೀಯ ಪಕ್ಷಗಳು ಸುಮ್ಮನೆ ಇರುವುದಿಲ್ಲ. ಅವರ ಒಂದು ಬೆಳೆ ಬೇಯುವುದಕ್ಕಾಗಿ, ಅವರು ಮೇಲೆ ಬರುವುದಕ್ಕಾಗಿ ಏನು ಮಾಡುವುದಕ್ಕೂ ಅವರು ಅಂಜುವುದಿಲ್ಲ. ಸುಳ್ಳು ಹೇಳುವುದಕ್ಕೂ, ಜನರನ್ನು ಎತ್ತಿ ಕಟ್ಟುವುದಕ್ಕೂ, ಸಮಾಜದ ಸಮಾಧಾನವನ್ನು ಹಾಳು ಮಾಡಲಿಕ್ಕೂ, ರಾಜಕೀಯವಾಗಿ ಯಾರನ್ನು ಕೊಳ್ಳಲಿಕ್ಕೂ ಯಾರನ್ನು ಕೊಲ್ಲಲಿಕ್ಕೂ ಹಿಂಜರಿಯುವುದಿಲ್ಲ. ಕಾರಣ, ಇನ್ನೊಬ್ಬರನ್ನು ನಾವು ತುಳಿದರೂ ಪರವಾಗಿಲ್ಲ, ನಾವು ಮೇಲಕ್ಕೆ ಬರಬೇಕೆಂಬ ಹಂಬಲ ಅವರದಾಗಿರುತ್ತದೆ. ಆದುದರಿಂದ ಅನೇಕ ಬಡವರು, ಮಧ್ಯಮ ವರ್ಗದವರು, ನಿರ್ಗತಿಕರು ಕಷ್ಟಪಡುತ್ತಾರೆ. ಇದೆಲ್ಲದರ ಮೇಲೆ ದೇವರನ್ನು ನಂಬಿರುವರೆಂದರೆ ಉರಿದು ಬೀಳುತ್ತಾರೆ. ಯಾರ ಮೇಲೆಯೂ ವಿರೋಧ ಇಲ್ಲದಷ್ಟು ವಿರೋಧ ಯೇಸು ಎಂಬ ಹೆಸರಿನ ಒಂದೇ ಹೆಸರಿನಿಂದ ನಿಮಗೆ ಬರುತ್ತದೆ. ದೇವಜನವೇ, ನಾನು ಅಂದುಕೊಳ್ಳುತ್ತಿದ್ದೆ, ನಮಗೆ ಹುಷಾರಿಲ್ಲದೆ ಹೋದರೆ ಲೋಕದ ಜನ ಸಾವಿರಾರು ದೇವರುಗಳನ್ನು, ಸಾವಿರಾರು ಮೂಢನಂಬಿಕೆಗಳನ್ನು ಅನುಸರಿಸಿ ಹೋಗುತ್ತಾರೆ.
ನಮಗಾದರೆ ಆ ಮಾರ್ಗಗಳಿಲ್ಲ. ಒಬ್ಬನೇ ದೇವರು, ಒಂದೇ ಮಾರ್ಗವು. ಅದನ್ನೇ ನಾವು ಅನುಸರಿಸಬೇಕು, ಇಲ್ಲಿಂದ ಬಿಟ್ಟು ಹೋಗುವ ಹಾಗಿಲ್ಲ. ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ಪ್ರತಿನಿತ್ಯವೂ ಒಂದಲ್ಲ ಒಂದು ಅಡಚಣೆ, ಅಡ್ಡಿ, ಅನಾನುಕೂಲ, ನಮಗೆ ಅನಾನುಕೂಲದ ಕಾರ್ಯಗಳು ಬರುತ್ತಲೇ ಇರುತ್ತವೆ. ಆದರೆ ದೇವರ ವಾಕ್ಯ ಪೇತ್ರ ಭಕ್ತನ ಮೂಲಕ ಮೊದಲ ಪೇತ್ರನ ಪತ್ರಿಕೆಯಲ್ಲಿ ಅದರ 1ನೇ ಅಧ್ಯಾಯ 6-7ರಲ್ಲಿ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಆ ಪದವಿಯನ್ನು ಆಲೋಚಿಸಿ. ನಾನು ಹೇಳಿದ ಹಾಗೆ ನಿಮಗೆ ಕ್ಲೈಮ್ಯಾಕ್ಸ್ ಗೊತ್ತಾಗಿದ್ದರೆ, ಅಂದರೆ ಸಿನಿಮಾದ ಕೊನೆ ಗೊತ್ತಾಗಿದ್ದರೆ, ನೀವು ಅದೇ ರೀತಿ ಪರಲೋಕದ ಮುಕ್ತಾಯವನ್ನು ನಂಬುವವರಾದರೆ ಈ ವಿಶ್ವಾಸದಲ್ಲಿ ನಿಮಗೆ ಏನು ಸಿಗುತ್ತೆ, ಏನು ನಡೆಯುತ್ತೆ ಅನ್ನೋದರ ಬಗ್ಗೆ ನಿಮಗೊಂದು ಸ್ಪಷ್ಟತೆ, ಒಂದು ಸ್ಪಷ್ಟ ಚಿತ್ರಣ ನಿಮ್ಮ ಹೃದಯದಲ್ಲಿ, ನಿಮ್ಮ ನಂಬಿಕೆಯಲ್ಲಿ ಇದ್ದರೆ, ಮಧ್ಯದಲ್ಲಿ ಬರುವ ಹೋರಾಟಗಳು, ಅನಾರೋಗ್ಯಗಳು, ಕಷ್ಟದ ಪರಿಸ್ಥಿತಿಗಳು, ಹಿಂಸೆಯ ಕಾರ್ಯಗಳು ಯಾವುದನ್ನು ಕೂಡ ನೀವು ಸುಲಭವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆ ಮುಕ್ತಾಯದ ಲೈನನ್ನು, ಗುರಿಯನ್ನು, ಎಷ್ಟೋ ಜನರು ಒಂದು ಗೇಮ್ಸ್ ಆಡ್ತಾರೆ, ಆಟವನ್ನು ಆಡ್ತಾರೆ, ವಿದ್ಯಾಭ್ಯಾಸವನ್ನು ಮಾಡ್ತಾರೆ, ಕಷ್ಟಪಟ್ಟು ಶ್ರಮ ವಹಿಸಿ ಅವರು ಸೆಕೆನೀರು ಸುರಿಸಿ ಬಾಧೆ ಪಟ್ಟಾದರೂ, ಬಿಗಿ ಹಿಡಿದಾದರೂ ಆ ಗುರಿಯನ್ನು ಮುಟ್ಟಬೇಕೆಂದು ಓಡುತ್ತಾರೆ. ಗಾಯಗಳಾದರೂ, ನೋವುಗಳಾದರೂ, ಯಾರು ಅಡ್ಡಿಪಡಿಸಿದರೂ ಕೂಡ ನಿಲ್ಲದೆ ಅವರು ಆ ಗುರಿ ಮುಟ್ಟುವುದಕ್ಕೆ ಹೋಗುತ್ತಾರೆ. ಕಾರಣ, ಗುರಿ ಮುಟ್ಟಿದ ಮೇಲೆ ಪ್ರಶಸ್ತಿ ಬರುತ್ತದೆ. ಆ ಗುರಿ ಮುಟ್ಟಿದ ಮೇಲೆ ಅವರಿಗೆ ಅವರು ಪಟ್ಟ ಪ್ರಯಾಸಕ್ಕೆ ಪ್ರತಿಫಲ ಬರುತ್ತದೆ. ಮಧ್ಯದಲ್ಲಿ ನಿಂತು ಹೋದವರಿಗೆ ಯಾರೂ ಬಹುಮಾನ ಕೊಡೋದಿಲ್ಲ. ವಿಶ್ವಾಸದಲ್ಲಿ ಇವತ್ತು ನೀವು ನಾನು ಮುಂದೆಜ್ಜೆ ಹಾಕಿದ್ದೇವೆ. ಈ ಓಟವನ್ನು ಓಡಿ ಮುಗಿಸಬೇಕೇ ಹೊರತು ಮಧ್ಯದಲ್ಲಿ ಬರುವಂಥ ಯಾವ ವಿಧವಾದಂಥ ವಿರೋಧಗಳಿಗೂ ನಾವು ಭಯಪಡಬಾರದು. ಈ ಮೊದಲ ಪೇತ್ರ 1:7 ವಾಕ್ಯದಲ್ಲಿ ಹೇಳುತ್ತದೆ, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಕೂಡ ಅದನ್ನು ಬೆಂಕಿಯಲ್ಲಿ ಹಾಕಿ ಪುಟ ಹಾಕಿ ಶೋಧಿಸುವಂಥದ್ದಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವಂಥ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಮಾನ, ಪ್ರಭಾವಗಳನ್ನು ಉಂಟು ಮಾಡುವುದು ಎಂದು ಹೇಳುತ್ತಾ ಇದೆ. ಅರ್ಥ ಆಯ್ತಲ್ವ? ದೇವರ ವಾಕ್ಯ ಹೇಳುತ್ತಾ ಇದೆ, ನೀವು ಸುಮ್ಮನೆ ನಿಮಗೇನೂ ಸಿಗೋದಿಲ್ಲ ಯೇಸುವನ್ನು ನಂಬಿದರೆ ಅಂತ ತಿಳ್ಕೊಳ್ಳಬೇಡ್ರಿ. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಮಗೆ ಗಂಟು ಉಂಟು. ಆದರೆ ನಾವು ಕೇವಲ ಭೂಲೋಕದ ಗಂಟನ್ನು ನಂಬಿಕೊಂಡರೆ ಅದು ನಮಗೆ ನುಸಿ ಹಿಡಿದು ಕಳ್ಳರು ಕದ್ದುಕೊಂಡು ಅದು ಹಾಳಾಗಿ ಹೋಗುತ್ತದೇನೋ. ಆದರೆ ಯೇಸುವನ್ನು ನಂಬಿದವರಿಗೆ ಇಲ್ಲಿಯೂ ಪರದಲ್ಲಿಯೂ ಬಹುಮತಿಯೂ ಆಶೀರ್ವಾದವು ಉಂಟೆಂಬುದು ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ. ಆದರೆ ಇಂಥ ಹೋರಾಟದ ಮಧ್ಯದಲ್ಲಿ ನಮ್ಮ ನಂಬಿಕೆ ಬಹಳ ಮುಖ್ಯ. ಇದು ಪರೀಕ್ಷೆಗೆ ಒಳಪಡುತ್ತದೆ. ಕಬ್ಬಿಣವನ್ನು ಬೆಂಕಿಯಲ್ಲಿ, ಬಂಗಾರವನ್ನು ಬೆಂಕಿಯಲ್ಲಿ ಹಾಕಿ ಪುಟಕ್ಕೆ ಹಾಕಿ ಕಾಯಿಸುವಂತೆ ನಮ್ಮ ನಂಬಿಕೆಯು ಪುಟಕ್ಕೆ ಹಾಕಲ್ಪಡುತ್ತದೆ. ಆದರೆ ಈ 1 ಯೋಹಾನ ಯಾಕೋಬ 1:4 ನಂತರದ ವಾಕ್ಯದಲ್ಲಿ, ಆ ತಾಳ್ಮೆಯ ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ಪರಿಶೋಧನೆ ಎಂದು ಬಂದಾಗ ಬಹಳ ಮುಖ್ಯವಾಗಿರುವಂಥ ವ್ಯಕ್ತಿಯ ಚಿತ್ರಣ ಯೋಬನ ಕುರಿತು ನಮಗೆ ಮುಂದೆ ಬರುತ್ತದೆ. ಸೈತಾನನು ಮಾತ್ರವೇ ಶೋಧಿಸಲಿಲ್ಲ, ದೇವರ ಅಪ್ಪಣೆಯ ಮೇರೆಗೆ ಅದು ಶೋಧನೆ ಪ್ಲಸ್ ಪರೀಕ್ಷೆ, ಪರಿಶೋಧನೆ ಆಯಿತು. ಅರ್ಥ ಆಯ್ತಲ್ಲ? ಪರೀಕ್ಷೆ ಮತ್ತು ಶೋಧನೆ, ಪರಿಶೋಧನೆ ಆಯಿತು. ಯೋಬನು, ಪರಿಶೋಧಿಸಲ್ಪಟ್ಟ ಯೋಬನು ಒಂದು ಮಾತನ್ನು ಅನುಭವದಿಂದ ನಮಗೆ ಇವತ್ತು ಹೇಳುತ್ತಿದ್ದಾನೆ. ಯೋಬನ ಗ್ರಂಥದಲ್ಲಿ 23:10 ಆತನಾದರೂ ನನ್ನ ದಾರಿಯನ್ನು ಬಲ್ಲನು,
ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ಎಂದು ಹೇಳುತ್ತಾ ಇದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರಿಯ ದೇವಜನವೇ, ಒಂದು ಬ್ರಿಡ್ಜು ಕಟ್ಟಿದಾಗ, ಯಾವುದಾದ್ರೂ ಒಂದು ಹೊಸ ಬ್ರಿಡ್ಜು ಇಲ್ಲವೇ ಫ್ಲೈಓವರ್ ಕಟ್ಟಿದ ಮೇಲೆ ಅದನ್ನು ಹಾಗೆ ಬಿಟ್ಟುಬಿಡೋದಿಲ್ಲ, ಅದನ್ನು ಟೆಸ್ಟಿಂಗ್ ಮಾಡ್ತಾರೆ. ಒಂದು ದಿವಸ ಇಲ್ಲ 2 ದಿವಸ ವಾಹನಗಳನ್ನು ಓಡಾಡಿಸಿ ಅದು ಪರೀಕ್ಷೆ ಮಾಡುತ್ತಾರೆ. ಕಾರಣ ಅದರ ಮೇಲೆ ಅಪನಂಬಿಕೆ ಅಲ್ಲ, ಅದನ್ನು ನಂಬಿ ಅದರ ಒಂದು ಗುಣಮಟ್ಟವನ್ನು ಪರೀಕ್ಷಿಸುವುದಕ್ಕಾಗಿ. ಕೆಲವು ಸಂದರ್ಭಗಳಲ್ಲಿ ಗಮನಿಸಿರಿ, ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಕುಟುಂಬದಲ್ಲಿ, ಶರೀರದಲ್ಲಿ, ಆತ್ಮೀಕ ಜೀವಿತದಲ್ಲಿ ಕೆಲವು ಹೋರಾಟಗಳು ಬರುತ್ತವೆ. ಅವು ನಿಮ್ಮನ್ನು ತಾಳ್ಮೆಗೊಳಿಸುವಂತೆಯೂ ನಿಮ್ಮ ನಂಬಿಕೆಯನ್ನು ಸ್ಥಿರಪಡಿಸುವಂತೆಯೂ ಬಂದಿರುವುಗಳೇ ಹೊರತು ನಿಮ್ಮನ್ನು ಹಾಳು ಮಾಡುವುದಕ್ಕಾಗಿ ಬಂದಿರುವಂಥವುಗಳು ಅಲ್ಲವೇ ಅಲ್ಲ ಎಂದು ದೇವರ ವಾಕ್ಯ ಹೇಳುತ್ತದೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ದೇವಭಕ್ತರ ಕುರಿತು ನಿಮಗೆ ಗೊತ್ತಿದೆ. ದೇವರು ಕೈ ಬಿಟ್ಟನೇನೋ ಎನ್ನುವಂಥ ಪರಿಸ್ಥಿತಿಗೆ ಬರುತ್ತಾರೆ. ಆದರೂ ಅವರ ಪರಿಶೋಧನೆಯಲ್ಲಿ ಅವರು ಕುಗ್ಗಲಿಲ್ಲ. ಯಾಕೆಂದರೆ ಅವರ ನಂಬಿಕೆ ಏನಾಗಿತ್ತು? ಈಗೋ ನಾವು ಬೆಂಕಿಗೆ ಹಾಕಲ್ಪಟ್ಟರೂ ಕೂಡ ಹೇಗೆ ಗೊತ್ತು ಅವರಿಗೆ? ಯಾಕೆಂದರೆ ಯಾರು ಆ ವಿಗ್ರಹಕ್ಕೆ ಅಡ್ಡ ಬೀಳುವುದಿಲ್ಲವೋ ಅವರನ್ನು ಬೆಂಕಿಗೆ ಹಾಕುತ್ತಾರೆಂದು ಮೊದಲೇ ರಾಜ ಆಜ್ಞೆ ಆಗಿದೆ, ಶಾಸನವಾಗಿದೆ. ಹೇಗಿದ್ದರೂ ನಮ್ಮನ್ನು ಬೆಂಕಿಗೆ ಹಾಕುತ್ತಾರೆ. ಆದರೆ ಒಂದು ವಿಷಯ ಅವರು ಹೇಳಿದರು, ನಮ್ಮನ್ನು ನಮ್ಮ ದೇವರು ಕಾಪಾಡುತ್ತಾರೆ. ಆದರೂ ಒಂದು ವಿಷಯ ನಿಮಗೆ ತಿಳಿದಿರಲಿ ಅರಸೆ, ಒಂದು ವೇಳೆ ನಮ್ಮನ್ನು ದೇವರು ಈಗ ಕಾಪಾಡದಿದ್ದರೂ ಆತನೇ ನಮ್ಮ ದೇವರು ಎಂದು ಹೇಳುತ್ತಾರೆ. ನೀವು ನೋಡುತ್ತೀರಿ, ಬೆಂಕಿಯಲ್ಲಿ ಕೂಡ ಅವರನ್ನು ಅಗಲದೆ ಅವರ ಪರಿಶೋಧನೆಯಲ್ಲಿ ಅವರನ್ನು ಬಿಡಿಸುತ್ತಾರೆ. ಯೋಬನನ್ನು ದೇವರು ಬಿಡಿಸುತ್ತಾರೆ. ನೋಡುತ್ತೇವೆ, ಈಸಾಕನನ್ನು ಒಂದು ಕುರಿಮರಿಯನ್ನು ಕೊಟ್ಟು ಈಸಾಕನನ್ನು ರಕ್ಷಿಸುತ್ತಾರೆ. ಅದೇ ರೀತಿಯಲ್ಲಿ ದೇವಜನವೇ, ನಿಮ್ಮನ್ನು ನನ್ನನ್ನು ನಮ್ಮ ನಂಬಿಕೆಗೆ ಬರುವ ಪರಿಶೋಧನೆಯಲ್ಲಿ ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನು. ಆದರೆ ಮುಂಚೆನೇ ನಾವು ಅವಿಧೇಯರಾಗಿಬಿಡೋದು, ಅಪನಂಬಿಕೆ ಬಿಡೋದು, ಇಲ್ಲವೇ ಒಂದು ವೇಳೆ ಏನು ಮಾಡೋದು, ಲೌಕಿಕ ಕಾರ್ಯಗಳ ಕಡೆಗೆ ಮಗ್ನರಾಗಿ, ಅಯ್ಯೋ ಯೇಸು ನನಗೆ ಉಪಕಾರ ಮಾಡಲಿಲ್ಲ, ನಾನು ನಂಬಿದ ದೇವರನ್ನು ನನ್ನ ಕೈ ಬಿಡಲಿಲ್ಲ, ಅಗೋ ಅವರು ಅದು ಹೇಳ್ತಾ ಇದ್ದಾರೆ ಅದು ಮಾಡ್ತೇನೆ, ಇದು ಹೇಳ್ತಾ ಇದ್ದಾರೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿಬಿಡಬಾರದು. ನನ್ನ ದೇವರು ನನ್ನನ್ನು ಬೆಂಕಿಯಲ್ಲಿ ಹಾಕಿದರು, ನೀರಲ್ಲಿ ಹಾಕಿದರು, ಶತ್ರುಗಳ ಕೈಯಲ್ಲಿ ಬಿಟ್ಟರು, ಸಮಸ್ಯೆಗಳ ಮಧ್ಯದಲ್ಲಿ ಬಿಟ್ಟರು, ನನ್ನನ್ನು ಅಲ್ಲೇ ಕೊಳೆಯುವ ಸ್ಥಿತಿಗೆ ಬಿಡುವುದಿಲ್ಲ, ನನ್ನನ್ನು ಶತ್ರುಗಳ ಮುಂದೆ ಅವಮಾನ ಪಾಲು ಮಾಡುವುದಿಲ್ಲ ಎಂದು ನೀವು ನಂಬಿದರೆ ನಿಮ್ಮ ದೇವರು ನಿಮ್ಮ ತಲೆ ಎತ್ತುವಂತೆ ಮಾಡುತ್ತಾನೆ ಹೊರತು ನೀವು ತಲೆ ತಗ್ಗಿಸುವಂತೆ ಮಾಡುವುದಿಲ್ಲ. ಬೈಬಲಲ್ಲಿ ನಿಜವಾಗಿಯೂ ನೀತಿವಂತರಾಗಿದ್ದು ಕರ್ತನನ್ನೇ ಅನುಸರಿಸಿ ನಡೆದವರನ್ನು ಯಾರನ್ನೂ ದೇವರು ತಲೆ ತಗ್ಗಿಸುವಂತೆ ಮಾಡಲಿಲ್ಲ. ಬದಲಾಗಿ ಅವರ ನಂಬಿಕೆಯನ್ನು ದಾನಿಯೇಲನು ಸಿಂಹದ ಗವಿಯಿಂದ ಆಚೆ ಬಂದಾಗಲೂ, ಶದ್ರಕ್, ಮೇಷಕ್, ಅಬೇದ್ನೆಗೋರು ಬೆಂಕಿಯಿಂದ ಆಚೆ ಬಂದಾಗಲೂ ಅವರನ್ನು ನೋಡಿ ಆ ಅರಸರುಗಳು, ಓ ಇವರ ದೇವರೇ ನಿಜವಾದ ದೇವರು ಎಂದು ಅವರನ್ನು ಒಪ್ಪಿಕೊಂಡರು. ದೇವಜನವೇ, ಸಮಸ್ಯೆಗಳು ಬಾರದೇ ಇದ್ದಾಗ ನಮ್ಮ ನಂಬಿಕೆ ಸಾಧಾರಣವಾಗಿರುತ್ತದೆ. ಹಿಂಸೆಗಳು, ನೋವುಗಳು, ಕಷ್ಟಗಳು, ಅನಾರೋಗ್ಯಗಳು, ಸಮಸ್ಯೆಗಳು ಬಂದಾಗ ನಮ್ಮ ನಂಬಿಕೆ ಬಲಗೊಳ್ಳುತ್ತದೆ, ನಮಗೆ ತಾಳ್ಮೆ ಬರುತ್ತದೆ, ನಮಗೆ ಸಿಗಬೇಕಾದಂಥ ಜೀವವೆಂಬ ಜಯಮಾಲೆಯು ಕೂಡ ನಮಗೆ ಸಿಗುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ದೇವರ ವಾಕ್ಯದಲ್ಲಿ ನೋಡ್ರಿ, ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ವಾಗ್ದಾನದ ಫಲ, ದೇವರು ಇಟ್ಟಿರುವ ಬಹುಮತಿ, ದೇವರು ಮುಂದಿಟ್ಟಿರುವಂಥ ಜಯಮಾಲೆಯನ್ನು ನಾವು ಹೊಂದಬೇಕಾದರೆ ನಾವು ನಿಜವಾಗಿಯೂ ಏನು ಮಾಡಬೇಕು? ಬಹಳ ತಾಳ್ಮೆಯಿಂದ ಇರುವಂಥವರು ಆಗಿರಬೇಕು. ಅದೇ ದೇವರ ವಾಕ್ಯ ಹೇಳುತ್ತಾ ಇದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5:3-4 ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದೇ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆಂದು ಬಲ್ಲೆವು.
ನಾನು ಯಾವಾಗಲೂ ಒಂದು ಮಾತನ್ನು ಹೇಳುತ್ತಿರುತ್ತೇನೆ, ಅದೇನೆಂದರೆ ಬೆಂಕಿಯಲ್ಲಿ ಹುಟ್ಟಿದ್ದು ಬಿಸಿಲಿಗೆ ಬಾಡುತ್ತಾ ಅಂತ ಹೇಳುತ್ತೇನೆ. ಅಂದರೆ ನಿಮ್ಮ ವಿಶ್ವಾಸವು, ನಿಮ್ಮ ನಂಬಿಕೆಯು ಒಂದು ವೇಳೆ ಬೆಂಕಿಯಲ್ಲಿ ಹುಟ್ಟಿದ್ದರೆ ಬಿಸಿಲಿಗೆ ಬಾಡುತ್ತದಾ? ಅಂದರೆ ಹಿಂಸೆಯಲ್ಲಿಯೇ, ರೋಗದಲ್ಲಿಯೇ, ಕಷ್ಟದಲ್ಲಿಯೇ, ಬಡತನದಲ್ಲಿಯೇ, ಸೋಲಿನಲ್ಲಿಯೇ ಬಂದಿರುವಂಥ ನಿಮ್ಮ ಜೀವಿತದಲ್ಲಿ ಇದೇನಾ ಕೊನೆನಾ? ಇದೇ ಎಂಡ ನಿಮ್ಮ ಲೈಫು? ಇದು ಎಂಡಲ್ಲ ನನ್ನ ಪ್ರಿಯ ದೇವಜನರೇ. ದೇವರು ನಿಮಗೂ ನನಗೂ ಒಂದು ಉತ್ತಮವಾದಂಥ ಜೀವಿತವನ್ನು ಇಟ್ಟಿದ್ದಾರೆ. ಆ ಉತ್ತಮವಾದಂಥ ಜಯವನ್ನು ಇಟ್ಟಿದ್ದಾರೆ. ಆ ಶತ್ರುಗಳ ಮುಂದೆಯೇ ನಿನಗೆ ಔತಣವನ್ನು ಸಿದ್ಧಪಡಿಸುತ್ತೇನೆ ಎಂದು ಹೇಳಿದ ಹಾಗೆ, ನಿನ್ನ ತಲೆ ಎತ್ತಲ್ಪಡುವುದು ಎಂದು ಹೇಳಿದ ಹಾಗೆ, ಶುಭವ ಕೃಪೆಯು ನಿನ್ನ ಹಿಂಬಾಲಿಸುವುದು ಎಂದು ಹೇಳಿದ ಹಾಗೆ, ನಿಮ್ಮ ನನ್ನ ಜೀವಿತಗಳಲ್ಲಿ ಕಾರ್ಯಸಿದ್ಧಿಗೆ ಬಂದೇ ಬರುತ್ತದೆ. ಆದರೆ ಸ್ವಲ್ಪ ಕಾಲದ ಈ ಪರಿಶೋಧನೆಗಳಿಗೆ ನಾವು ಭಯಪಡಬಾರದು. ಯೋಬ ಭಕ್ತನು ಭಯಪಡಲಿಲ್ಲ. ಇವತ್ತು ನೀವು ನಾನು ಭಯಪಡುವ ಸ್ಥಿತಿಯಲ್ಲಿದ್ದೇವಾ? ಈ ಒಂದು ಕಾಲದಲ್ಲಿ ನನಗೆ ಖಂಡಿತ ಈ ಒಂದು ವಾಕ್ಯಗಳು ಬಲಪುಷ್ಟಿಯನ್ನು ಕೊಡುತ್ತಾ ಇದೆ, ನನ್ನನ್ನು ಧೈರ್ಯಪಡಿಸ್ತಾ ಇದ್ದಾವೆ. ನೀನು ಭಯಪಡಬೇಡ, ನಾನಿದ್ದೇನೆ, ನಾನು 2ರಷ್ಟು ಬಲವನ್ನು ನಿನಗೆ ಕೊಡುತ್ತೇನೆಂದು ಹೇಳಿ ದೇವರು ಹೇಳುತ್ತಾ ಇದ್ದಾನೆ. ಖಂಡಿತ ನಾಳೆಯ ದಿನದಲ್ಲಿ ಮತ್ತೊಂದು ವಾಕ್ಯದಲ್ಲಿ ದೇವರು ನಿಮಗೆ ಮಾತಾಡಲಿಕ್ಕಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇದುವರೆಗೂ ವಾಕ್ಯವನ್ನು ಆಲಿಸಿದ್ದೀರಿ. ಜೀವಿತದಲ್ಲಿ ಏನೇ ನೀವು ಕಳ್ಕೊಂಡ್ರು, ಏನೇ ಹಿಂಸೆಯನ್ನು ಎದುರಿಸಿದರು, ಸಮಸ್ಯೆಗಳನ್ನು ಎದುರಿಸಿದರು, ಕುಗ್ಗಬೇಡಿರಿ. ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಈ ದಿನವೂ ಕೂಡ ಜೀವಂತವಾಗಿರುವಂಥ ದೇವರು. ಆತನು ನಿಮ್ಮನ್ನು ಕರ ಹಿಡಿದು ಕಾಪಾಡಿ ನಿಮ್ಮನ್ನು ಶತ್ರುಗಳ ಮುಂದೆಯೇ ನಿಮ್ಮನ್ನು ಘನಪಡಿಸುತ್ತಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದಂಥ ದೇವಾದಿದೇವನೇ, ಪರಿಶುದ್ಧನೇ, ಮಹೋನ್ನತನೇ, ನಿನ್ನ ಪರಮ ಪ್ರೀತಿಯುಳ್ಳ ಕರುಣೆಯ ಕರಕ್ಕೆ ಈ ಪ್ರೀತಿಯ ದೇವಜನರನ್ನು ಒಪ್ಪಿಸಿ ಅಭಿಷೇಕಿಸುತ್ತೇನೆ. ಯಾಕೆಂದರೆ ಅವರ ನಂಬಿಕೆಯು ಅಲ್ಪವಾಗಿರಬಾರದು, ಅವರ ನಂಬಿಕೆಯು ಧೈರ್ಯಗೆಡಬಾರದು, ಅವರ ಜೀವಿತವು ಧೈರ್ಯಗೆಡಬಾರದು. ಬದಲಾಗಿ ನಿನ್ನ ನಾಮ ಮಹತ್ತನ್ನು ಅವರು ಕಣ್ಣಾರೆ ಕಾಣುವಂಥವರು ಆಗಿರಬೇಕು. ನಜರೇತಿನ ಯೇಸುವೇ, ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ಈ ವಾಕ್ಯವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಒಪ್ಪಿಸ್ತೇನೆ. ಇವರಿಗೆ ಬರುವ ಪರಿಶೋಧನೆ, ಪರೀಕ್ಷೆ, ಆರೋಗ್ಯದ ವಿಷಯದಿಂದಲೂ, ಹಣಕಾಸಿನ ವಿಷಯದಿಂದಲೂ, ಮಕ್ಕಳ ವಿಷಯದಲ್ಲಿಯೂ, ಮನೆಯ ವಿಷಯದಲ್ಲಿಯೂ ಅನೇಕ ಸಾರಿ ಹೋರಾಟಗಳು, ಪ್ರಯಾಸಗಳು ಬರುತ್ತವೆ. ಶತ್ರುಗಳಿಂದ ನಮಗೆ ಸಮಸ್ಯೆಗಳು ಬರುತ್ತವೆ. ಈಗೋ ನಾವೇ ಜಯಿಸಿಬಿಟ್ಟವು ಅಂತ ಅಂದುಕೊಳ್ಳುತ್ತಾರೆ. ಆದರೆ ನೀನು ಕರ್ತನೆ ನಮ್ಮ ಪರವಾಗಿರುವವನು. ಯುದ್ಧ ಮುಗಿದು ಹೋಯಿತು ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ನಮ್ಮನ್ನು ನೀನು ಎಬ್ಬಿಸುತ್ತಿ, ಮತ್ತೆ ನೀವು ನಮಗೆ ಜಯವನ್ನು ಕೊಡುತ್ತೀರಿ. ನಿಮಗೆ ಸ್ತೋತ್ರ. ಏಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂಥ ಇವರ ಸಾಲಬಾಧೆಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಯೆಹೋವ ಈರೆಯಾದ ದೇವರೇ ಒದಗಿಸಿ, ಅವರ ಸಾಲವು ಬೆಟ್ಟದೋಪಾದಿಯಲ್ಲಿದ್ದರೂ ಹಿಮದ ಹಾಗೆ ಕರಗಿ ಹೋಗಲೇ, ಅವರ ಅನಾರೋಗ್ಯವು ಕರ್ತನೆ ಸಮುದ್ರದಂತಿದ್ದರೂ ಇಬ್ಬಾಗವಾಗಿ ಹೋಗಲೇ. ಈಗೋ ಕರ್ತನೆ ಅವರ ಕುಟುಂಬದ ದೇವರೇ ಸಮಸ್ಯೆಗಳು, ಸಂಬಂಧಗಳು ಹೆರಿಕೋ ಗೋಡೆಯಂತಿದ್ದರೂ ಅವು ಬಿದ್ದು ಹೋಗಲಿ, ಅದು ದಾರಿಯಾಗಲಿ, ಅವರ ಸಂಬಂಧಗಳು ಬಲಗೊಳ್ಳಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಇವತ್ತು ಅವರು ಪ್ರಾರ್ಥಿಸಿ ನಂಬಿಕೆಯಿಂದ ನನ್ನ ದೇವರಿದ್ದಾನೆ ಎಂದು ವಿಶ್ವಾಸದಿಂದ ಮುಂದಕ್ಕೆ ಸಾಗುವಾಗ, ನೀವು ಅದ್ಭುತ ಸ್ವರೂಪನಾದ ದೇವರು, ಆಲೋಚನಾ ಕರ್ತನಾದ ದೇವರು, ಅತಿಶಯವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು, ಈ ನಮ್ಮ ಮೊರೆಯನ್ನು ಆಲಿಸಿ ಇವರ ಜೀವಿತದಲ್ಲಿ, ಇವರ ಕುಟುಂಬದಲ್ಲಿ ಅತ್ಯುನ್ನತವಾದ ಕಾರ್ಯವನ್ನು ನೀವು ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ, ಈ ದಿನ ಈ ವಾಕ್ಯವನ್ನು ಇದುವರೆಗೂ ಹೇಳಲಿಕ್ಕೆ ನನಗೆ ಕೊಟ್ಟ ಆರೋಗ್ಯಕ್ಕಾಗಿ ಸ್ತೋತ್ರ. ನಮ್ಮನ್ನು ಪೋಷಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರ್ತನೆ ಈ ಒಂದು ಕೊರತೆಯ ಸಂದರ್ಭಗಳಲ್ಲಿ ಎತ್ತಿ ನಿಲ್ಲಿಸುತ್ತಿರುವುದಕ್ಕಾಗಿ ಸ್ತೋತ್ರ.
ಇನ್ನೊಬ್ಬ ಕರ್ತನೆ, ಈ ಒಂದು ಪರಿಶೋಧನೆ ನನಗೂ ಬಂದಿದೆ, ನಮ್ಮೆಲ್ಲರಿಗೂ ಬರುತ್ತದೆ. ಆದರೆ ಅಂಜದೆ, ಭಯಪಡದೆ, ಕುಗ್ಗದೆ, ಈಗ ಕರ್ತನು ಮತ್ತಷ್ಟು ಬಲವನ್ನು, ಆರೋಗ್ಯವನ್ನು, ಸಮಾಧಾನ, ಸಂತೋಷವನ್ನು, ಬೇಕಾದ ಹಣಕಾಸಿನ ದೇವರೇ ಅವಕಾಶಗಳನ್ನು, ಅವಶ್ಯಕತೆಗಳನ್ನು ಪೂರೈಸುತ್ತಾರೆಂದು ನಂಬಿ ಪ್ರಾರ್ಥಿಸುತ್ತಿದ್ದೇವೆ. ನಿನಗೆ ಸ್ತೋತ್ರ. ಇವರ ಜೀವಿತದಲ್ಲಿ ಏನೇ ಕೊರತೆಗಳಿದ್ದರೂ ಏಸಪ್ಪ ನೀವು ಹತ್ತಿರದಲ್ಲಿದ್ದು ಇವರನ್ನು ಬಿಡಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಇವರಿಗೆ ಆಗುವಂಥ ಈ ಒಂದು ಶೋಧನೆಯಲ್ಲಿ ಅದನ್ನು ಸಹಿಸುವಂಥ ತಾಳ್ಮೆಯನ್ನು ಕೊಡಿರಿ, ಅದನ್ನು ಎದುರಿಸುವಂಥ ಮನಸ್ಸನ್ನು ಕೊಡಿರಿ. ನನ್ನ ದೇವರು ನನಗೆ ಜಯವನ್ನು ಕೊಡುತ್ತಾರೆಂಬ ವಿಶ್ವಾಸವನ್ನು ಇವರಿಗೆ ಕೊಡಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ದೇವಾ, ನಿನಗೆ ವಂದನೆ. ಈ ನಮ್ಮ ಮೊರೆಯನ್ನು ನೀವು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಆಲಿಸಿದ ಈ ಸಹೋದರಿಗೆ, ಈ ಸಹೋದರನಿಗೆ ಸಮಾಧಾನ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ, ದೇವರೇ ಕರ್ತನೆ ಸಂತೋಷ ಉಂಟಾಗಲಿ, ದೇವರೇ ಸೌಖ್ಯ ಉಂಟಾಗಲಿ, ಪರಲೋಕದ ಕೃಪಾ ವರದಾನಗಳು ಮಳೆಯೋಪಾದಿಯಲ್ಲಿ ಸುರಿಯಲ್ಪಡಲಿ. ಇವರು ಕೈಗೊಳ್ಳುವ ಕಾರ್ಯಗಳು, ಇವರು ಕೈಗೊಳ್ಳುವಂಥ ಪ್ರಯಾಣಗಳು ಆಶೀರ್ವದಿಸಲ್ಪಡಲಿ. ಮುಪ್ಪಿನಲ್ಲಿರುವಂಥ ಇವರಿಗೆ ವಿಶೇಷ ಬಲವನ್ನು, ವಿಧವೆಯರಾಗಿರುವಂಥವರಿಗೆ ನೀನು ಅನ್ಯೋನ್ಯತೆಯನ್ನು, ನೀನು ಜೊತೆಯಲ್ಲಿದ್ದು ಅವನ್ನು ಬಲಪಡಿಸು. ಯೌವನ ಪ್ರಾಯಸ್ಥರಿಗೆ ತೆಗೆದುಕೊಳ್ಳಲಿಕ್ಕೆ ಬೇಕಾದ ತೀರ್ಮಾನಗಳಿಗೆ ಜ್ಞಾನವನ್ನು, ಕುಟುಂಬದ ಯಜಮಾನರಿಗೆ ಬೇಕಾದಂಥ ಎಲ್ಲ ನಾಯಕತ್ವದ ಲಕ್ಷಣಗಳನ್ನು, ವಿದ್ಯಾಭ್ಯಾಸ ಮಾಡಿ ಎಕ್ಸಾಮ್ ಬರೆಯುತ್ತಿರುವಂಥ ಎಲ್ಲ ಮಕ್ಕಳಿಗೆ ವಿಶೇಷ ಜ್ಞಾನವನ್ನು, ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗುತ್ತಿರುವಂಥ SSLC ಮಕ್ಕಳಿಗಾಗಿ, PUC ಮಕ್ಕಳಿಗಾಗಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿರುವಂಥ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿರ್ಭಯರಾಗಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಪ್ರಾರ್ಥನೆಯೊಟ್ಟಿಗೆ ಹೋಗಿ ಬರೆದು, ನನ್ನ ದೇವರು ನನ್ನ ಜೊತೆಯಲ್ಲಿದ್ದರೂ ನನಗೆ ಉತ್ತಮ ಅಂಕಗಳನ್ನು ಕೊಡುತ್ತಾರೆಂದು ಅವರು ನಂಬಿ ಪ್ರಾರ್ಥಿಸುವಂತೆ ಅವರಿಗಾಗಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ಮೊರೆಯನ್ನು ನೀವು ಆಲಿಸಿದ್ದೀರಿ, ನಮ್ಮ ಮೊರೆಗಳಿಗೆ ಉತ್ತರವನ್ನು ಕೊಡುತ್ತೀರೆಂದು ನಂಬುತ್ತಾ ಈ ಪ್ರಾರ್ಥನೆಯನ್ನು ಆಲಿಸಿದಾತನು, ಸದುತ್ತರ ದಯಪಾಲಿಸಿ ಕೊಡುವಾತನು, ಇವರ ಕುಟುಂಬದಲ್ಲಿ ನೆಲೆಯಾಗಿದ್ದುಕೊಂಡು ಇವರ ಸಂಗಡ ಇರುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಇದುವರೆಗೂ ವಾಕ್ಯವನ್ನು ಹಂಚಲಿಕ್ಕೆ ಕೊಟ್ಟ ದೇವರ ಕೃಪೆ ಶಕ್ತಿಗಾಗಿ ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರ ಪ್ರಾರ್ಥನೆಗಳಿಗಾಗಿ ಧನ್ಯವಾದ. ಪೂರ್ಣ ಗುಣಮುಖವಾಗುವಂತೆ ನನಗಾಗಿ ಪ್ರಾರ್ಥಿಸಿರಿ, ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.